ನಮಸ್ಕಾರ. ನನ್ನ ಸಮಸ್ತ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕ ವಂದನೆಗಳು. ಈ ದಿನ ಆಧ್ಯಾತ್ಮ ಬೆಳಕು ಕಾರ್ಯಕ್ರಮದಲ್ಲಿ ಮನಸ್ಸಿನ ಬಗ್ಗೆ ನೋಡೋಣ. ಪ್ರತಿಯೊಬ್ಬರ ಮನಸ್ಸು ಯಾವುದನ್ನು ಪಳಗಿಸ್ತಾ ಇದೆ, ಏನನ್ನ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕುಲಂಕಷವಾಗಿ ನೋಡೋಣ. ಈಗೊಂದು ಕುದುರೆ ಇದೆ ಅಂತ ಅಂದ್ಕೊಳ್ಳಿ. ಆ ಕುದುರೆ ಸ್ಟಾರ್ಟಿಂಗ್ ಆ ಕುದುರೆ ಹತ್ರ ಹೋದಾಗ ಅದು ನಿಮ್ಮನ್ನು ಬರಗೊಡಿಸಲ್ಲ, ಬೆದರುತ್ತೆ ಮತ್ತು ಏನೇನೋ ಮಾಡುತ್ತೆ. ಆ ಕಾಡು ಕುದುರೆ ಕ್ರಮೇಣ ಅದಕ್ಕೆ ನೀವು ಕಾಳುಗಳನ್ನಿಟ್ಟು ನೀರನ್ನು ಕುಡಿಸಿ ಸರಳವಾಗಿ ನೋಡ್ಕೊಂಡಾಗ ಹತ್ರ ಬರಗೊಡಿಸುತ್ತೆ. ಆಗ ನಿಧಾನವಾಗಿ ಅದನ್ನು ಮೈಯೆಲ್ಲ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿಸಿ ಎಲ್ಲ ನೋಡ್ಕೊಂಡಾಗ ನಿಮ್ಮನ್ನು ತನ್ನ ಹತ್ರ ಬಿಟ್ಕೊಳ್ಳುತ್ತೆ. ಹಾಗೆ ನಿಧಾನವಾಗಿ ಅದರ ಮೇಲೆ ಕೂತು ಜಂಪ್, ಬೆಟ್ಟ ಗುಡ್ಡಗಳು ಕಲ್ಲುಗಳು ಬಂದಾಗ ಜಂಪ್ ಅಂತ ಲಗಾಮ್ ಜಗಿದಾಗ ಅದು ಜಂಪ್ ಮಾಡುತ್ತೆ. ಸೊ ಕ್ರಮೇಣ ನೀವು ಜಂಪ್ ಅನ್ನದೇ ಇದ್ರೂ ಕೂಡ ಮೇಲೆ ಸವಾರಿ ಮಾಡಬೇಕಾದಾಗ ಏನು ಮಾಡಬೇಕು ಅದನ್ನೆಲ್ಲ ಎಚ್ಚರಿಕೆಯಿಂದ ಆ ಕಾಡು ಕುದುರೆ ಮಾಡುತ್ತೆ. ಅಂದರೆ ಒಂದು ಕಾಡು ಕುದುರೆಯನ್ನು ಟ್ರೈನಿಂಗ್ ಕೊಟ್ಟಾಗ ಎಷ್ಟು ಚೆನ್ನಾಗಿ ಮಾಡುತ್ತೋ ಹಾಗೆ ನಮ್ಮ ಮನಸ್ಸನ್ನು ನಾವು ಸರಿಯಾದ ಟ್ರೈನ್ ಕೊಟ್ಟಾಗ, ಸರಿಯಾದ ರೂಢಿಗಳನ್ನು ಮಾಡಿಸಿದಾಗ ನಮ್ಮ ಮನಸ್ಸು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮನಸ್ಸಿಗೆ ಏನಿಷ್ಟ ಅಂದರೆ ಸೋಮಾರಿತನ ಮತ್ತು ಆಲಸ್ಯಂ. ಯಾಕೆ ಅಂತ ಕೇಳಿ, ಸರಳವಾಗಿ ಹಣ ಮಾಡಬೇಕು, ಸರಳವಾಗಿ ಕೆಲಸಗಳನ್ನು ಮಾಡಬೇಕು, ಸರಳವಾಗಿರೋದು ಕಂಡ್ರೆ ಮನಸ್ಸಿಗೆ ಇಷ್ಟ. ಆಲಸ್ಯ ಅಂದರೆ ತುಂಬ ಇಷ್ಟ ಮನಸ್ಸಿಗೆ. ಬೆಳಗ್ಗೆ ಎದ್ದು 5 ಗಂಟೆಗೆ ಯೋಗ ಪ್ರಾಣಾಯಾಮ ವಾಕಿಂಗ್ ಮಾಡಿ ಅಂದರೆ ಬೇಡಪ್ಪ, ಶುದ್ಧವಾಗಿ ಬೆಚ್ಚಗೆ ಹಾಗೆ ಮಲಗಿಬಿಡೋಣ ಅಂತ ನಿಮ್ಮ ಮನಸ್ಸು ನಿಮಗೆ ಸಾಥ್ ಕೊಡುತ್ತೆ. ಬೇಡ, ನಾಳೆ ಹೋಗೋಣ, ಇನ್ನೊಂದು ದಿನ ಹೋಗೋಣ, ಈಗ ಆರೋಗ್ಯ ಚೆನ್ನಾಗಿದೆಯಲ್ವಾ, ಬೇಡ ನೆಕ್ಸ್ಟ್ ಹೋಗೋಣ. ಹೀಗೆ ನಿಮ್ಮ ಮನಸ್ಸು ತನ್ನದೇ ಆದ ರೂಪರೇಷೆಗಳನ್ನು ರೆಡಿ ಮಾಡಿಕೊಂಡು ನಿಮ್ಮನ್ನು ಸೋಮಾರಿತನಕ್ಕೆ ತಳ್ತಾ ಇದೆ. ಈ ಸೋಮಾರಿತನದಿಂದ ಹೊರ ಬರಬೇಕಾದ್ರೆ ನಾವು ಹೇಗೆ ಕಾಡು ಕುದುರೆಗೆ ಟ್ರೈನಿಂಗ್ ಕೊಟ್ಟು ಅದನ್ನು ಸರಿಯಾದ ದಾರಿಗೆ ತಂದೆವೋ ಹಾಗೆ ನಮ್ಮ ಮನಸ್ಸನ್ನು ನಾವು ಸರಿಯಾದ ಕ್ರಮದಿಂದ, ಸರಿಯಾದ ಊಟ, ಉಪಚಾರ, ನಿದ್ರೆ ಕಾರ್ಯಗಳನ್ನು ರೂಢಿಸುವುದರ ಮೂಲಕ ನಾವು ಮನಸ್ಸನ್ನು ಹತೋಟಿಗೆ ತರಬಹುದು. ನಿಮ್ಮ ಪ್ರಾರ್ಥನೆ ಅಂತ ತಿಳ್ಕೊಳ್ಳಿ. ಒಂದು ದೇವರ ಪೂಜೆ ಮಾಡಬೇಕಾಗಿದೆ, ನೀವೀಗ ಒಳಗಡೆ ಏನೋ ಭಾವ ತುಂಬಿದೆಯಲ್ಲ, ಅಲ್ಲಿ ಪೂಜೆ ಏಕಾಗ್ರತೆಗೊಳ್ಳಲ್ಲ. ನಿಮ್ಮ ಒಳ ಮನಸ್ಸಿನಲ್ಲಿ ಯಾರನ್ನಾದ್ರೂ ಬಿಟ್ಕೊಂಡ್ರೆ, ಉದಾಹರಣೆಗೆ ಶತ್ರುತ್ವ ಅಂತ ಅನ್ಕೊಳ್ಳಿ, ಆ ವ್ಯಕ್ತಿಯನ್ನ ನಿಮ್ಮ ಒಳಗಡೆ ನೆನೆಸಿಕೊಂಡಾಗ ನಿಮ್ಮಲ್ಲಿ ಕ್ರೋಧ ಭಾವನೆ, ಸಿಟ್ಟು ಎಲ್ಲ ಹೊರಹೊಮ್ಮುತ್ತೆ. ಆ ವ್ಯಕ್ತಿಯನ್ನ ನೆನೆಸ್ಕೊಂಡ್ರೆ ಸಾಕು, ಅಷ್ಟು ಮೈಯೆಲ್ಲ ಉರ್ಕೊಂಡ್ಬಿಡ್ತೀರಾ. ಅಂದ್ರೆ ನಿಮ್ಮ ಒಳಗಡೆ ದ್ವೇಷವನ್ನ ನೀವು ಎಂಟ್ರಿ ಕೊಟ್ಟಿದ್ದೀರಾ. ಯಾಕೆ ಆ ಶತ್ರುವನ್ನ ನೀವು ಒಳಗಡೆ ಬಿಟ್ಕೊಂಡ್ರಿ? ಯಾಕೆ ಬಿಟ್ಕೊಂಡ್ರಿ? ನಿಮ್ಮ ಮನಸ್ಸಿನ ಒಳಗಡೆ ಯಾಕೆ ಬಿಟ್ಕೊಂಡ್ರಿ? ಯಾವ ವಿಷಯ ವಸ್ತುವನ್ನ ನಾವು ಬಿಟ್ಕೋತೀವೋ ಅದರ ಮೇಲೆ ಕಾರ್ಯ ಪ್ರವೃತ್ತಿ ಮನಸ್ಸು ರೂಪಿಸ್ತದೆ. ಮನಸ್ಸಿನ ನಿಯಮ ತುಂಬ ಇದೆ. ಎಷ್ಟಿದೆ ಅಂದರೆ ಭಾಳ ಎಪಿಸೋಡ್ಗಳನ್ನು ಇದನ್ನೇ ಮಾಡಬೇಕಾಗುತ್ತೆ ನಾವು. ಹೀಗಾಗಿ ನಿಮ್ಮ ಒಳ ಮನಸ್ಸಿಗೆ ಏನು ಕೊಡ್ತೀರೋ ಅದು ಅದನ್ನು ಗೊತ್ತಿಲ್ಲದೆ ಸ್ವೀಕರಿಸುತ್ತದೆ. ಯಾಕೆ ಅಂದರೆ ಕೊಟ್ಟವರು ನೀವೇ. ನೆಕ್ಸ್ಟ್ ಸಬ್ಕಾನ್ಸಿಯಸ್ ಸೇವಾಗಿ ಸೂಪರ್ ಕಾನ್ಸಿಯಸ್ಗೆ ಅದು ಫ್ಲಾಟ್ ಆಗುತ್ತೆ, ಓಪನ್ ಅಪ್ ಆಗುತ್ತೆ. ಹೀಗಾಗಿ ನಿನ್ನೆ ಒಬ್ಬರು ಜ್ಯೋತಿಷ್ಯವನ್ನು ಕೇಳಲಿಕ್ಕೆ ಬಂದಿದ್ರು. ಎಲ್ಲ ಮಹಾನ್ ಜ್ಯೋತಿಷ್ಯ ಪಂಡಿತರೆಲ್ಲ ಆ ವ್ಯಕ್ತಿಗೆ ಗ್ರಹಗಳ ಪರಿಣಾಮವಾಗಿ ನಿನಗೆ ರಾಹು ಇದೆ, ನಿನ್ನ ಅಭಿವೃದ್ಧಿ ಕುಂಠಿತ, ನಿನ್ನ ಭಯ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋ ಭಾವವನ್ನು ತುಂಬಿದ್ರು. ಹೀಗಾಗಿ ಆ ವ್ಯಕ್ತಿಯನ್ನು ನಾನು ಪರಿಶೀಲನೆ ಮಾಡಿ ಸಮಸ್ಯೆಯನ್ನು ಕೇಳಿ ಎಲ್ಲವನ್ನು ನೋಡಿ ಒಂದು ಚಿಕ್ಕ ಧ್ಯಾನ ಸೂತ್ರ ಮತ್ತು ಸರಳ ಮಂತ್ರವನ್ನು ಕೊಟ್ಟೆ. 2 ತಾಸುಗಳಲ್ಲಿ ಆ ವ್ಯಕ್ತಿ ಇಷ್ಟೊಂದು ಪರಿಣಾಮ ನನ್ನ ಮನಸ್ಸಿನ ಮೇಲೆ ಬೀರಿದೆ ಅಂದರೆ
ಗುರುಗಳೇ, ಇದು ಅದ್ಭುತವಾದ ಶಕ್ತಿ, ಈ ಎನರ್ಜಿಯನ್ನ ಎಲ್ಲರಿಗೂ ಗೊತ್ತುಪಡಿಸ್ತಾ ಇದ್ರಲ್ಲ, ನೀವು ಗ್ರೇಟ್ ಅಂತ ತುಂಬಾ ಹೊಗಳಿದ್ರು. ಅಂದ್ರೆ ನೀವು ಸರಿಯಾದ ಜ್ಯೋತಿಷಿ, ಸರಿಯಾದ ಗುರುಗಳನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಮನಸ್ಸು ಶಾಂತತೆಯಲ್ಲಿ, ಆನಂದದಲ್ಲಿ ಇರ್ತೀರ ನೀವು. ಹೀಗಾಗಿ ಮನಸ್ಸನ್ನ ಪಳಗಿಸುವಿಕೆ ಇದೆಯಲ್ಲ, ಅದು ತುಂಬಾ ಅದ್ಭುತ ಕಲೆ. ಹೀಗಾಗಿ ಯಾರ್ಯಾರು ಈ ವಿದ್ಯೆಯನ್ನ, ಆಧ್ಯಾತ್ಮಿಕ ಸೂತ್ರವನ್ನ, ಜ್ಯೋತಿಷ್ಯವನ್ನ ಕಲಿಬೇಕು ಅಂತಿದೆಯೋ ಅವರೆಲ್ಲರೂ ಸಂಪರ್ಕ ಮಾಡಿ ನಿಮಗೆ ಆ ಒಂದು ಪರಿಹಾರಗಳನ್ನ, ಕೆಲವೊಂದು ಸೂತ್ರಗಳನ್ನ ನಾನು ನಿಮಗೆ ಹೇಳ್ಕೊಟ್ಟು ನಿಮ್ಮನ್ನ ಶಾಂತಿ, ನೆಮ್ಮದಿ, ಆನಂದದ ಕಡೆ ಒಯ್ಯಲಿಕ್ಕೆ ನಾನು ನಿಮಗೆ ಸಹಕಾರಿ ಮಾಡ್ತೇನೆ. ಧನ್ಯವಾದಗಳು.